ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾವು ಹಂಪಿಯ ಅತ್ಯಂತ ರಹಸ್ಯಮಯ ಮತ್ತು ಪುರಾತನ ದೇವಾಲಯಗಳ ಒಂದಾದ ಪಟ್ಟಣದ ಯಲ್ಲಮ್ಮ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಹಂಪಿಯಲ್ಲಿರುವ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ, ವಿಜಯ ವಿಠಲ ದೇವಾಲಯ, ಅಜಾರರಾಮ ದೇವಾಲಯವನ್ನು ಎಲ್ಲರೂ ನೋಡಿರ್ತಾರೆ. ಆದರೆ ಈ ಯಲ್ಲಮ್ಮ ದೇವಾಲಯವು ಬಹುತೇಕ ಜನರಿಗೆ ಗೊತ್ತಿಲ್ಲ. ಅದಕ್ಕಾಗಿ ಇದನ್ನು ನಿಜಕ್ಕೂ ಹಂಪಿಯ ಎಲೆಮರಿಯ ಕಾಯಿ ಎಂದು ಹೇಳ್ಬೋದು. ಹೊರಗಡೆಯಿಂದ ನೋಡಿದರೆ ಈ ದೇವಾಲಯ ಕಾಣೋದಿಲ್ಲ, ಏಕೆಂದರೆ ಇದು ನೆಲಮಟ್ಟದಲ್ಲಿದೆ. ನೆಲದಿಂದ ಸುಮಾರು 10 ಅಡಿ ಕೆಳಗಡೆ ಈ ದೇವಸ್ಥಾನ ಇದೆ. ದೂರದಿಂದ ನೋಡಿದರೆ ಈ ದೇವಸ್ಥಾನ ನಿಮಗೆ ಕಾಣೋದಿಲ್ಲ. ಇಲ್ಲಿ ನೋಡ್ಬೋದು ತೆಗ್ನಲ್ಲಿ ಯಾವ ರೀತಿಯ ದೇವಸ್ಥಾನ ಇದೆ ಅಂತ ನೀವೀಗ ನೋಡ್ಬೋದು. ಈ ದೇವಸ್ಥಾನಕ್ಕೆ ನೀವು ಹಜಾರಾಮ್ ದೇವಾಲಯ ಎದುರಿಗೆ ಇರತಕ್ಕಂಥ ಪಾನ್ ಸುಪಾರಿ ಬಜಾರ್ ಮೂಲಕ ನೀವು ಬಂದರೆ ಈ ದೇವಸ್ಥಾನವನ್ನು ತಲುಪಬಹುದು. ಹೊರಗಿನಿಂದ ನೋಡಿದರೆ ದೇವಾಲಯವೇ ಇಲ್ಲದಂತೆ ಕಾಣುತ್ತದೆ, ಏಕೆಂದರೆ ಇದು ಸುಮಾರು 10 ಅಡಿ ಆಳದ ತೆಗ್ಗಿನಲ್ಲಿ ಇದೆ. ದೇವಾಲಯದ ಎದುರುಗಡೆ ಪುರಾತನ ಬಾವಿ ಕೂಡ ನೀವು ನೋಡ್ಬೋದು. ಈ ದೇವಸ್ಥಾನ ಸುಮಾರು 900 ವರ್ಷ ಹಳೆಯದು. ಅಂದರೆ ಇದು ವಿಜಯನಗರ ಸಾಮ್ರಾಜ್ಯ ಹುಟ್ಟೋದಕ್ಕೆ ಮುಂಚೆಯೇ ಈ ದೇವಸ್ಥಾನ ಇಲ್ಲಿತ್ತು. ಈ ದೇವತೆ ಹಂಪಿ ಪಟ್ಟಣದ ರಕ್ಷಕಿ ಕೂಡ ಹೌದು. ಈ ದೇವಸ್ಥಾನದ ಬಗ್ಗೆ ಸ್ಥಳೀಯ ವ್ಯಕ್ತಿ ರವೀಂದ್ರ ಅವರು ಮಾಹಿತಿ ಕೊಡ್ತಾರೆ. ಬನ್ನಿ ನಾವೀಗ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಕಾಳಿಕಾದೇವಿ ಈ ಮುಖದ ಅವತಾರದ ಮೇಲೆ ಪಟ್ಟಣದ ಯಲ್ಲಮ್ಮ ಅಂತ ಕೂಡ ಕರೀತಾರೆ. ಅಮ್ಮನ್ ಬಂದ್ಬಿಟ್ಟು ಬಲಿಪೀಠ ಬಂದ್ಬಿಟ್ಟು ನಾನ್ ವೆಜ್. ರಾಜರ ಕಾಲದಲ್ಲಿ ದಸರಾ ಆಯುಧ ಪೂಜೆ ದಿನ 250 ಕೋಣ 4,500 ಟಗರು ಬಲಿ ಕೊಡ್ತಕ್ಕಂಥ ಜಾಗ ಇದು. ಹೌದಾ? ಜನಸಾಮಾನ್ಯರಿಗೆ ಅವಾಗ ರಾಜರ ಕಾಲದಲ್ಲಿ ಪ್ರವೇಶ ಇದ್ದಿಲ್ಲ. ಬೇರೆ ಏನಾದ್ರು ನೋಡಿದ್ರೆ ಅವ್ರ ತಲೆ ಕೂಡ ಕಡಿತಾ ಇದ್ರು. ಕ್ಷತ್ರಿಯ ರಾಜರ ಕುಲದೇವತೆ ತಾಯಿ ಬಂದ್ಬಿಟ್ಟು ಅವ್ರಷ್ಟೇ ನೋಡ್ಬೇಕಾ? ಅವ್ರ ಒಂದೇ ಅವ್ರಿರೋ ಶ್ರದ್ಧೆ ಭಕ್ತಿಗೆ ದೇವಿ ಅವ್ರ ಹತ್ರ ಮಾತಾಡ್ತಾ ಇದ್ಲು ಅನ್ನೋ ಒಂದು ಕೂಡ ಪುರಾವೆ ಇದೆ. ಅಂದ್ರೆ ಅವರಷ್ಟು ಭಕ್ತಿವಂತರಾಗಿದ್ದ ರಾಜರು. ಭಕ್ತಿ ಯಾಕಂದ್ರೆ ಪ್ರಜೆ ಬಿಟ್ರೆ ಬೇರೆ ಏನೋ ಅವ್ರಿಗೆ ಗೊತ್ತಿಲ್ಲ, ಮೋಸ ಅನ್ಯಾಯ ಅನ್ನತಕ್ಕಂಥ ಏನು ಇಲ್ಲ. ಹಂಗಾಗಿ ಅವ್ರ ಭಕ್ತಿ ಪ್ರತ್ಯಕ್ಷ ಆಗ್ತಾ ಇದ್ಲು ತಾಯಿ ಅಂತ ಕೂಡ ಪುರಾವೆ ಇದೆ. ಇದು ವಿಜಯನಗರ ಸಾಮ್ರಾಜ್ಯ ಪತನ ಆದ್ಮೇಲೆ ಛತ್ರಪತಿ ಶಿವಾಜಿ ಕೂಡ ಬಂದು ಇಲ್ಲೇ ಅಲ್ಲಿ ರಾಜ್ಯ ಸ್ಥಾಪನೆ ಮಾಡಕ್ಕೆ ಇಲ್ಲಿಗೆ ಬಂದು ಸಂಕಲ್ಪ ಮಾಡ್ಕೊಂಡು ಹೋಗ್ತಾನೆ ಅಂತ ಕೂಡ ಇತಿಹಾಸ ಇದೆ. ಅಂದ್ರೆ ಅಷ್ಟು ಇದು 900 ವರ್ಷಗಳ 900 ವರ್ಷದ ಇತಿಹಾಸ ಇರೋದು ತಾಯಿಗೆ. ತಮ್ಮ ಹೆಸರು? ರವೀಂದ್ರ ಅಂತ. ಈ ತಾಯಿದ ಶಾಸನ ಬಂದ್ಬಿಟ್ಟು ಕಡ್ರಾಂಪುರ ಅಂತ ಇದೆ, ಹಂಪಿಲ್ಲ ಅಂದುವೆ 1 ಕಿಲೋಮೀಟರ್. ಅಲ್ಲಿ ಶಾಸನ ಇದೆ ಒಂದು ಗದ್ದೆಯಲ್ಲಿ. ಇದು ಸ್ನೇಹಿತರೆ, ನಾವೀಗ ದೇವಸ್ಥಾನ ಒಳಗಡೆ ಹೋಗೋಣ. ಇದು ತೆಗ್ನಲ್ಲಿದೆ, ಬಗ್ಗಿಕೊಂಡು ಒಳಗಡೆ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕು ನಾವು. ತುಂಬ ಅದ್ಭುತವಾದ ದೇವಸ್ಥಾನ. ನವರಾತ್ರಿ ಸಂದರ್ಭ ಆಗಿರೋದ್ರಿಂದ ಇಲ್ಲಿ ದೇವಿಗೆ ಸಾಕಷ್ಟು ಅಲಂಕಾರವನ್ನು ಮಾಡಿದ್ದಾರೆ. ಈ ತಾಯಿ ಹಂಪಿ ಪಟ್ಟಣದ ರಕ್ಷಕಿ ಕೂಡ ಹೌದು. ವಿಜಯನಗರದ ರಾಜರು ತಮ್ಮ ಪಟ್ಟಣವನ್ನು ಕಾಯಲು ಮತ್ತು ತಮ್ಮ ಶಕ್ತಿಯನ್ನು ಪಡೆಯಲು ಈ ದೇವಿಯನ್ನು ಆರಾಧನೆ ಮಾಡ್ತಾಯಿದ್ರು. ಸುಮಾರು 700 ವರ್ಷಗಳ ಹಿಂದೆ ನವರಾತ್ರಿ ಹಬ್ಬದ ಸಮಯದಲ್ಲಿ ರಾಜರು ಇಲ್ಲಿ ಮಹಾಪೂಜೆ ಮಾಡಿ ಶಸ್ತ್ರಾಸ್ತ್ರಗಳನ್ನು ಸಮರ್ಪಿಸಿ ಶಕ್ತಿ ಪಡೆಯಲು ದೇವಿಯನ್ನು ಆರಾಧನೆ ಮಾಡ್ತಾಯಿದ್ರು. ಈ ಸಮಯದಲ್ಲಿ ಕೋಣ, ಟಗರುಗಳ ಬಲಿಪೂಜೆಗಳು ಕೂಡ ಇಲ್ಲಿ ನಡೀತಾ ಇದ್ವು ಎಂದು ಹೇಳ್ತಾರೆ. ದೇವಿಯ ಶಕ್ತಿಯನ್ನು ಪಡೆಯಲು ರಾಜರು ನಂಬಿದ ಪರಂಪರೆಯನ್ನು ಇದು ನಮಗೆ ತೋರಿಸುತ್ತದೆ. ನೀವು ಈ ತಾಯಿಯನ್ನು 8-10 ನಿಮಿಷ ಕಣ್ಣು ಮಿಟುಕಿಸದೆ ನೋಡಿದರೆ ನೀವು ಭಾವಪರವಶರಾಗುತ್ತೀರಿ. ಪಟ್ಟಣದ ಯಲ್ಲಮ್ಮ ಅಂದರೆ ಬನ್ನಿ ಮಾಂಕಾಳಿ ದೇವಿಯೇ ಇಲ್ಲಿ ನೆಲೆಸಿದ್ದಾಳೆ. ಅವಳ ಕೈಯಲ್ಲಿ ಕತ್ತಿ, ಗುರಾಣಿ, ಖಡ್ಗ ಮತ್ತು ಬಿಲ್ಲುಗಳಿವೆ. ಈ ಉಗ್ರ ರೂಪವು ದುಷ್ಟ ಶತ್ರುಗಳನ್ನು ಸಂಹರಿಸಿ ಭಕ್ತರನ್ನು ರಕ್ಷಿಸುವ ಶಕ್ತಿಯನ್ನು ತೋರಿಸುತ್ತದೆ.
ಈ ತಾಯಿ ಕೇವಲ ರಕ್ಷಣಾ ದೇವತೆ ಮಾತ್ರವಲ್ಲ, ನ್ಯಾಯದ ತೀರ್ಪುಗಾರ್ತಿ ಮತ್ತು ವಿಜಯನಗರ ಪಟ್ಟಣದ ರಕ್ಷಕಿಯಾಗಿದ್ದಾಳೆ. ನವರಾತ್ರಿ ಸಂದರ್ಭದಲ್ಲಿ ಅಂತೂ ಹಂಪಿಗೆ ಬಂದ ಭಕ್ತರು ತಪ್ಪದೇ ಈ ತಾಯಿಯ ದರ್ಶನ ಮಾಡಬೇಕು. ಈ ದೇವಸ್ಥಾನಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಭೇಟಿ ನೀಡಿದರು. ತಮ್ಮ ರಾಜ್ಯವನ್ನು ಸ್ಥಾಪಿಸುವ ಮೊದಲು ಹಂಪಿಗೆ ಬಂದು ಈ ದೇವಿಯ ಮುಂದೆ ಸಂಕಲ್ಪ ಮಾಡಿ ಆ ತಾಯಿಯ ಆಶೀರ್ವಾದ ಪಡೆದು ರಾಜ್ಯವನ್ನು ಸ್ಥಾಪಿಸಿದರೆಂದು ಹೇಳಲಾಗುತ್ತದೆ. ಇದರಿಂದಲೇ ಈ ದೇವಿಯ ಮಹತ್ವ ನಮಗೆ ಗೊತ್ತಾಗುತ್ತೆ. ಕೇವಲ ಹಂಪಿ ಅಥವಾ ವಿಜಯನಗರ ಅಲ್ಲ, ಭಾರತೀಯ ಇತಿಹಾಸದಲ್ಲಿ ಕೂಡ ಈ ದೇವತೆ ಅಚ್ಚಳಿಯದೇ ನಿಂತಿದ್ದಾಳೆ. ನವರಾತ್ರಿ ಸಮಯದಲ್ಲಿ ಈ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಯುತ್ತವೆ. ವಿಜಯನಗರದ ರಾಜರು ತಮ್ಮ ಶಸ್ತ್ರಗಳನ್ನು ದೇವಿಗೆ ಸಮರ್ಪಿಸಿ ಶಕ್ತಿಯ ಆಶೀರ್ವಾದ ಪಡೆಯುತ್ತಿದ್ದರು. ಈ ದೇವಿಯು ಮಾಂಸಾಹಾರಿಯಾಗಿದ್ದು ಭಕ್ತರು ಮಾಂಸಾಹಾರಿ ಊಟವನ್ನು ದೇವಿಗೆ ಸಮರ್ಪಣೆ ಮಾಡಿ ನಂತರ ತಾವು ಕೂಡ ಸೇವಿಸುತ್ತಾರೆ. ಈಗ ದೇವರಿಗೆ ಅರ್ಚನೆ ಮಾಡ್ತಾ ಇದ್ದಾರೆ. ಬನ್ನಿ ನಾವು ಅರ್ಚನೆಯನ್ನು ಕೂಡ ನೋಡೋಣ. ಸ್ಥಳೀಯರು ಈ ದೇವಿಯನ್ನು ಕೇವಲ ಪುರಾತನ ದೇವಾಲಯ ಅಥವಾ ಪಟ್ಟಣದ ರಕ್ಷಕೆ ಅಂತಲ್ಲ, ತಮ್ಮ ಜೀವನದ ರಕ್ಷಣೆಗೆ ಕೂಡ ಬೇಡಿಕೊಳ್ಳುತ್ತಾರೆ. ಹಂಪಿ ಅಂದರೆ ಕೇವಲ ಶಿಲ್ಪಕಲೆ ಮಾತ್ರವಲ್ಲ, ಇಲ್ಲಿ ಅಡಗಿದ ದೇವಾಲಯಗಳು, ದೇವಿಯ ಶಕ್ತಿಗಳು, ರಾಜರ ನಂಬಿಕೆಗಳು ಎಲ್ಲವೂ ಹಂಪಿಯ ನಿಜವಾದ ಆತ್ಮವನ್ನು ನಮಗೆ ತೋರಿಸುತ್ತವೆ. ಪಟ್ಟಣದ ಯಲ್ಲಮ್ಮ ದೇವಾಲಯ ಅದಕ್ಕೆ ಜೀವಂತ ಸಾಕ್ಷಿ. ಹಜಾರಾಮ್ ದೇವಸ್ಥಾನದ ಎದುರಿಗೆ ಒಂದು ಚಿಕ್ಕ ರಸ್ತೆ ಹೋಗುತ್ತೆ. ಈ ರಸ್ತೆಯಲ್ಲಿ ಬಂದರೆ ನೀವು ಈ ದೇವಸ್ಥಾನವನ್ನು ತಲುಪಬಹುದು. ಈ ದೇವಸ್ಥಾನಕ್ಕೆ ನೀವು ಬಂದಾಗ ಈ ತಾಯಿಯ ಉಗ್ರ ರೂಪವನ್ನು ನೀವು ಕಣ್ಣಾರೆಯೇ ಅನುಭವಿಸಬೇಕು. ಪಟ್ಟಣದ ಯಲ್ಲಮ್ಮ ದೇವಿ ದೇವಸ್ಥಾನ ಪ್ರವಾಸಿಗರಿಗೆ ಸುಲಭವಾಗಿ ಕಾಣಿಸುವುದಿಲ್ಲ. ಹೀಗಾಗಿ ಇದನ್ನು ನಾವು ಹಂಪಿಯ ಎಲೆಮರೆಯ ಕಾಯಿ ಎಂದು ಹೇಳ್ಬೋದು. ಇನ್ನೊಂದು ವಿಶೇಷವೆಂದರೆ ದೇವಾಲಯದ ಹೊರಭಾಗದಲ್ಲೇ ಒಂದು ದೊಡ್ಡ ಬಾವಿ ಇದೆ. ಈ ಬಾವಿಯಿಂದ ನೀರನ್ನು ತಂದು ಪೂಜಾ ಕಾರ್ಯಗಳನ್ನು ನೆರವೇರಿಸುವುದರೆಂದು ಹೇಳಲಾಗುತ್ತದೆ. ಈ ಬಾವಿಯ ನೀರನ್ನು ಊರಿನ ಬಳಕೆಯೂ ಕೂಡ ಉಪಯೋಗ ಮಾಡಿಕೊಳ್ತಾ ಇದ್ದರು. ಈ ತಾಯಿ ಕೇವಲ ಹಂಪಿ ಪಟ್ಟಣವನ್ನು ಕಾಯುವ ದೇವತೆಯಲ್ಲ, ಈ ತಾಯಿ ನಮ್ಮೆಲ್ಲರನ್ನು ಕಾಯುವ ದೇವತೆಯಾಗಿದ್ದಾಳೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ನವರಾತ್ರಿ ವಿಶೇಷ ವಿಡಿಯೋ, ಪಟ್ಟಣದ ಯಲ್ಲಮ್ಮ ದೇವಸ್ಥಾನ ಹಂಪಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಬಾರಿ ಹಂಪಿಯ ಇನ್ನೊಂದು ಅಚ್ಚರಿಯ ಸ್ಥಳವನ್ನು ನೋಡೋಣ. ಧನ್ಯವಾದಗಳು.